ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ದೊಡ್ಡೂರು ಗ್ರಾಮದ ಹಳ್ಳದ ಬಳಿ ಸರ್ಕಾರಿ ಸಾರಿಗೆ ಸಂಸ್ಥೆಯ ಬಸ್ ಮರಕ್ಕೆ ಡಿಕ್ಕಿ ಹೊಡೆದ ಘಟನೆ ಜರುಗಿದೆ. ಲಕ್ಷ್ಮೇಶ್ವರ ಪಟ್ಟಣದಿಂದ ಬಾಲೆಹೊಸೂರು ಗ್ರಾಮದ ಕಡೆಗೆ ಸಂಚರಿಸುತ್ತಿದ್ದ ಈ ಬಸ್ಸಿನಲ್ಲಿ ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ ಒಟ್ಟು ಅಂದಾಜು ಸುಮಾರು 60ಕ್ಕೂ ಹೆಚ್ಚು ಜನರು ಪ್ರಯಾಣ ಮಾಡುತ್ತಿದ್ದರು ಎಂದು ಮಾಹಿತಿ ಲಭ್ಯವಾಗಿದೆ. ಶಿಗ್ಲಿ ಹಾಗೂ ದೊಡ್ಡೂರು ಗ್ರಾಮದ ಮಧ್ಯೆ ಕಿರು ಸೇತುವೆಯ ಕಾಮಗಾರಿ ನಡೆದಿತ್ತು ಎನ್ನಲಾಗಿದೆ. ಹೀಗಾಗಿ ತಾತ್ಕಾಲಿಕ ರಸ್ತೆಯಲ್ಲಿ ಬಸ್ ಸಾಗುತ್ತಿದ್ದಾಗ ಇದ್ದಕ್ಕಿದ್ದಂತೆ ಬ್ರೇಕ್ ಫೇಲ್ ಆಗಿ ಬಸ್ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಇದರ ಪರಿಣಾಮ ಬಸ್ಸಿನ ಗ್ಲಾಸ್ಗಳು ಒಡೆದು ಬಸ್ನ ಮುಂಭಾಗ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ. ಈ ಘಟನೆಯಿಂದಾಗಿ 13 ವಿದ್ಯಾರ್ಥಿಗಳು 7 ಜನ ಪ್ರಯಾಣಿಕರು ಸೇರಿದಂತೆ ಒಟ್ಟು 20 ಜನರಿಗೆ ಗಾಯವಾಗಿದೆ. ಗಾಯಾಳು 13 ವಿದ್ಯಾರ್ಥಿಗಳನ್ನು ಸೂಕ್ತ ಚಿಕಿತ್ಸೆಗಾಗಿ ಗದಗ ನಗರದ ಜಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಈ ಕುರಿತು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ಗಾಡಿ ಹಚ್ಚಿರ ಆ ಕಡೆ ಸೈಡ್ ಬೈಕ್ ಹಲೋ ಬರ್ರಿ ಈ ಕಡೆ ಬರ್ರಿ, ನೀವು ಈ ಕಡೆ ಅವ್ರು ಇಳಿಯರಿಗೆ ಏನು ಜನ ನೋವು ಮರೆ ಗಾಡಿ ಫುಲ್ ಐತೆ. ಈ ಕಡೆ ಬಾಣ, ನೀವು ಹಿಡಿತೀನಿ, ಇದನ್ನ ಹಿಡಿದ್ರೆ ಅದನ್ನ ಹೆಲ್ಪ್ ಮಾಡ, ಏನು ಒಂಥರ ಮಾಡ.